ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ದಿವ್ಯಶ್ರೀ ದಾಸ್. ಕೋಗಿಲು ಲೇಔಟ್ ಅಕ್ರಮ ಮನೆಗಳ ತೆರವು ಕಿಚ್ಚು ಇದೀಗ ಮತ್ತೊಂದು ಹಂತ ತಲುಪಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕಾರ್ಯಾಚರಣೆ ಸದ್ದು ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಕಾನೂನನ್ನ ಗಾಳಿಗೆ ತೂರಿದ್ದಾರೆ. ಯಾವ ಕೇಂದ್ರ ಸಚಿವರು ನಿವೇಶನವನ್ನ ಕೊಡೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಕೆಸಿ ವೇಣುಗೋಪಾಲ್ ಯಾರು ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. 40 ಕಡೆ ಡೆಮಾಲಿಶ್ ಆಗಿದೆ, ಅವರೆಲ್ಲರಿಗೂ ಹಾಗಾದ್ರೆ ಮನೆ ಕೊಡ್ತೀರಾ? ಭೂ ಒತ್ತುವರಿ ಮಾಡೋರಿಗೆ ಬೆಂಬಲ ನೀಡಿದಂತೆ ಇದು. ಇವರು ಮಿನಿ ಇಲ್ಲಿ ಪಾಕಿಸ್ತಾನ ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಯಾರು, ಎಲ್ಲಿಂದ ಬಂದಿದ್ದಾರೆ? ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಲೈಕೆ ಮಾಡ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ. ಕೋಗಿಲು ಲೇಔಟ್ ಅಕ್ರಮ ಮನೆಗಳ ತೆರವು ಕಿಚ್ಚು ಇದೀಗ ಮತ್ತೊಂದು ಹಂತ ತಲುಪಿದೆ. ಈ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯೂ ಕೂಡ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಈ ಕಾರ್ಯಾಚರಣೆ ಸದ್ದು ಮಾಡ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರದಿಂದಾಗಿ ಈ ರೀತಿಯಾದಂತಹ ಸಮಸ್ಯೆಗಳು ಆಗ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಕೆಸಿ ವೇಣುಗೋಪಾಲ್ ಯಾರು ಅಂತ ಹೇಳಿ ಅಶೋಕ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾವಾಗ ಈ ಒಂದು ವಿಚಾರಕ್ಕೆ ಹೈಕಮಾಂಡ್ ಕೂಡ ಕಳವಳವನ್ನ ವ್ಯಕ್ತಪಡಿಸಿತ್ತು, ಆ ನಂತರದಲ್ಲಿ ಇದು ಸಾಕಷ್ಟು ರಾಜಕೀಯ ತಿರುವನ್ನು ಕೂಡ ಪಡೆದುಕೊಳ್ಳುತ್ತೆ. ಕೋಗಿಲು ಲೇಔಟ್ ಅಕ್ರಮ ಮನೆಗಳ ತೆರವು ವಿಚಾರ. ಹಾಗಾಗಿ ಭೂ ಒತ್ತುವರಿ ಮಾಡುವವರಿಗೆ ಬೆಂಬಲವನ್ನ ನೀಡಿದಂತೆ ಇದೆ. 40 ಕಡೆ ಡೆಮಾಲಿಶ್ ಆಗಿದೆ, ಅವರೆಲ್ಲರಿಗೂ ಹಾಗಾದ್ರೆ ಮನೆಯನ್ನ ಕೊಡ್ತೀರಾ ಅನ್ನೋದಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಕೋಗಿಲು ವಿವಾದ ಈಗಾಗಲೇ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಮೊದಲನೇದಾಗಿ ಕೇರಳದ ಸಿಎಂ ಇದಕ್ಕೆ ರಿಯಾಕ್ಟ್ ಅನ್ನ ಮಾಡ್ತಾರೆ. ಅದಾದ ನಂತರದಲ್ಲಿ ಕೇರಳದ ಸಂಸದರು, ಕೆಲ ಶಾಸಕರು ಇಲ್ಲಿಗೆ ಭೇಟಿಯನ್ನ ಕೊಡ್ತಾರೆ. ಅಲ್ಲಿರುವಂತಹ ಜನರೊಂದಿಗೆ ಮಾತುಕತೆಯನ್ನ ನಡೆಸ್ತಾರೆ. ಅದಾದ ನಂತರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕಳವಳವನ್ನ ವ್ಯಕ್ತಪಡಿಸುತ್ತೆ. ಅದಾದ ನಂತರದಲ್ಲಿ ರಾಜ್ಯ ಸರ್ಕಾರ ಒಂದು ಸಭೆಯನ್ನ ನಡೆಸುತ್ತೆ. ನಿನ್ನೆ ಸಿಎಂ ನೇತೃತ್ವದಲ್ಲಿ ಸಭೆಯನ್ನ ಕೂಡ ಮಾಡಲಾಯಿತು. ಮಾನವ ಹಕ್ಕುಗಳ ಆಯೋಗವೂ ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಅಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವೂ ಕೂಡ ಆಗಿದೆ. ನಿಮ್ಗೇನಾದ್ರೂ ನೋಟಿಸ್ ಕೊಟ್ಟಿದ್ರಾ ಅಥವಾ ನೋಟಿಸ್ ಕೊಡದೆ ಈ ರೀತಿಯಾಗಿ ಮಾಡಿದ್ರ? ಎಲ್ಲ ಯಾವ ಭಾಗದವರು, ರಾಜ್ಯದವರೇನ ಅಥವಾ ಬೇರೆ ಭಾಗದಿಂದ ಇಲ್ಲಿಗೆ ಬಂದು ಇರುವಂತವರ ಅನ್ನೋದಾಗಿ ಸಾಕಷ್ಟು ಪರಿಶೀಲನೆಯನ್ನ ಕೂಡ ಮಾಡಲಾಗಿದೆ. ಇದಾದ ನಂತರದಲ್ಲಿ ಒಂದು ತೀರ್ಮಾನವನ್ನ ಕೂಡ ಸರ್ಕಾರ ತೆಗೆದುಕೊಂಡಿದೆ. ಹೊಸ ವರ್ಷದ ಆರಂಭದಲ್ಲಿ ಅವರಿಗೆ ಮನೆಯನ್ನ ನೀಡುವಂತ ಕೆಲಸವೂ ಕೂಡ ಆಗತ್ತೆ. ಆದ್ರೆ ಯಾರು ಅರ್ಹರಾಗಿರ್ತಾರೆ ಅವರಿಗೆ ಮಾತ್ರ ಈ ರೀತಿಯಾದಂತಹ ಹೊಸ ಮನೆಯ ಭಾಗ್ಯವೂ ಕೂಡ ಕಲ್ಪಿಸಿಕೊಡಲಾಗುತ್ತೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯಾದ ಒಂದು ತೀರ್ಮಾನವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಒಂದು ವಾರದ ಹಿಂದೆ ಅಕ್ರಮವಾಗಿ ಮನೆಯನ್ನ ಕಟ್ಟಿದ್ದಾರೆ ಅಂತ ಹೇಳಿ ಮನೆ ತೆರವು ಮಾಡಲಾಗಿತ್ತು. ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಸದ್ಯ ಈಗ ಇದೆಲ್ಲದಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಕಾರಣ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ನ ವಿರುದ್ಧವಾಗಿ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಒಂದು ಕಾರ್ಯಾಚರಣೆ ಇದೇ ರೀತಿಯಾಗಿ ಸದ್ದು ಮಾಡ್ತಾ ಇದೆ. ಕೆಲವೊಂದಿಷ್ಟು ಜನ ಅಲ್ಲಿದ್ದಂತಹ ಜನರು ಹೇಳ್ತಾ ಇದ್ರು, ನಮಗೆ ಯಾವುದೇ ರೀತಿಯಾದಂತಹ ನೋಟಿಸ್ ಅನ್ನ ಕೊಟ್ಟಿಲ್ಲ, ನೋಟಿಸ್ ಕೊಡದೆ ಈ ರೀತಿಯಾಗಿ ತೆರವು ಮಾಡಿದ್ದಾರೆ. ನಾವು ಎಲ್ಲಿಗೆ ಹೋಗಬೇಕು, ಎಲ್ಲಿ ಹೋಗಿ ಬದುಕನ್ನ ಕಟ್ಟಿಕೊಳ್ಳೋದು? ಪುಟ್ಟ ಮಕ್ಕಳಿದ್ದಾರೆ, ವಯಸ್ಸಾಗಿರೋರು ಇದ್ದಾರೆ, ಅವರಿಗೆಲ್ಲ ಏನ್ ಕತೆ ಅನ್ನೋದಾಗಿಯೂ ಕೂಡ ಜನರು ತಮ್ಮ ಅಳಲನ್ನ ತೋಡ್ಕೊಂಡ್ರು. ಅದಾದ ನಂತರದಲ್ಲಿ ಸರ್ಕಾರ ಸರಿಯಾದಂತಹ ಪರಿಶೀಲನೆಯನ್ನ ಮಾಡುತ್ತೆ. ಅರ್ಹರು ಯಾರಿದ್ದಾರೆ ಅವರಿಗೆ ಮಾತ್ರ ಬೇಕು. ಇದಾದ ನಂತರದಲ್ಲಿ ಸಾಕಷ್ಟು ವರ್ಷಗಳಿಂದ ನಾವು ಇಲ್ಲಿದ್ದೇವೆ ಅನ್ನೋದಾಗಿಯೂ ಕೂಡ ಅಲ್ಲಿನ ಜನರು ಹೇಳಿಕೆ ನೀಡಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಯಾಟಲೈಟ್ ಫೋಟೋ ರಿಲೀಸ್ ಮಾಡಿದ್ದಾರೆ. 2023ರಲ್ಲಿ ಖಾಲಿ ಇದ್ದಂತಹ ಪಾಚಿ ಕಟ್ಟಿದಂತಹ ಜಾಗದ ಫೋಟೋವನ್ನ ಈಗ ಸದ್ಯ ವಿಪಕ್ಷ ನಾಯಕ ಆರ್ ಅಶೋಕ್ ರಿಲೀಸ್ ಮಾಡಿದ್ದಾರೆ. 6 ತಿಂಗಳ ಹಿಂದೆ ಮನೆ ಕಟ್ಟಿದ್ದಾರೆ ಅಂತ ಹೇಳಿ ಅಶೋಕ್ ಆರೋಪವನ್ನ ಮಾಡಿದ್ದಾರೆ. ಇದರ ಕುರಿತು ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಫೋಟೋ ರಿಲೀಸ್ ಮಾಡಿದ್ದಾರೆ ವಿಪಕ್ಷ ನಾಯಕ. ಇನ್ನು ಮಹತ್ವದ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿ ಸ್ಯಾಟಲೈಟ್ ಚಿತ್ರವನ್ನ ಬಿಡುಗಡೆ ಮಾಡಿದ್ದಾರೆ. ಸ್ಯಾಟಲೈಟ್ ಚಿತ್ರದ ಪ್ರಕಾರ ಏನಿದೆ ಅಂದ್ರೆ
2023ರಲ್ಲಿ ಅಲ್ಲಿ ಮನೆಗಳೇ ಇರಲಿಲ್ಲ, ಇದೀಗ ದಿಢೀರ್ ಮನೆಗಳು ಹೇಗೆ ನಿರ್ಮಾಣ ಆಯಿತು ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಸ್ಯಾಟಲೈಟ್ ಫೋಟೋವನ್ನ ರಿಲೀಸ್ ಮಾಡಿ ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಕೋಗಿಲು ಹೋಬಳಿಯಲ್ಲಿ ಒಟ್ಟು 14 ಎಕರೆ 38 ಗುಂಟೆ ಜಮೀನಿತ್ತು. 5 ಎಕರೆ ಪಾಲಿಕೆಗೆ ನೀಡಲಾಗಿದೆ. 9 ಎಕರೆ 38 ಗುಂಟೆ ಉಳಿದಿತ್ತು. 100 ಕೋಟಿಯ ಅನುದಾನದಲ್ಲಿ ಘನತ್ಯಾಜ್ಯ ವಿಲೇವಾರಿ, ಸ್ಯಾನಿಟರಿ ಪ್ಯಾಡ್ ಬರ್ನಿಂಗ್ ಮಾಡುವ ಉದ್ದೇಶ ಇತ್ತು. ಆದರೆ ಇದೀಗ ಅಕ್ರಮ ವಲಸಿಗರಿಗೆ ಮನೆ ಕಟ್ಟುವುದಕ್ಕೆ ಅವಕಾಶವನ್ನ ನೀಡಲಾಗಿದೆ ಅನ್ನುವಂತಹ ಆರೋಪವನ್ನು ಕೂಡ ವಿಪಕ್ಷ ನಾಯಕ ಆರ್ ಅಶೋಕ್ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಇಲ್ಲಪ್ಪ ಇನ್ನೊಂದು ಮನೆ ಕಟ್ಟಿರೋದು ಇಲ್ಲಿ ಇದು ಈ ಗೂಗಲ್ ಮ್ಯಾಪ್ ನೋಡಿ ಎಲ್ಲ ಬರೆದಿದ್ದೆ. ಹಾಂ ಇದು ನೋಡಿ 2023ರ ಗೂಗಲ್ ಮ್ಯಾಪ್ ಇದು 2020ರದು. ಇದು ಈ ರೆಡ್ ಬೌಂಡ್ರಿ ಇದೆಯಲ್ಲ, ಈ ರೆಡ್ ಮಾರ್ಕಿಂಗ್ ಇದೆ, ಇದು ಅಲಾಟ್ ಆಗಿರೋದು 14 ಎಕರೆ 38 ಗುಂಟೆ ಅಲಾಟ್ ಆಗಿರೋದು. ಇದು ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟ್ ಇದೆಯಲ್ಲ ಖಾಲಿ ಇದೆ ನೋಡಿ, ನೀರು ತುಂಬಿದೆ. ನೀರು ಅಂದರೆ ಈ ಅಲ್ಲಿ ಕಸ ಹಾಕ್ತಾಯಿದ್ರು. ಇದು ಅಲಾಟ್ ಆದಮೇಲೆ ನಮ್ಮ ಕಾರ್ಪೊರೇಷನವರು ಕಸನ ತೊಗೊಂಡೋಗಿ ಹಾಕಿದ್ದಾರೆ ಇಲ್ಲೆಲ್ಲ. ಅದರ ಕಸ ಹರಿದು ಲಿಚೆಡ್ ಹರಿದು ತುಂಬ್ಕೊಂಡಿರೋದು ಇದೆಲ್ಲ ಲಿಚೆಡ್. ಈ ಗೂಗಲ್ ಮ್ಯಾಪ್ ಇದು ಅಂದರೆ ಖಾಲಿ ಇದೆ. ಅವ್ರು ಯಾರೋ ಹೇಳ್ತಾರಲ್ಲ ತಲೆ ಕೆಟ್ಟವು ಕಾಂಗ್ರೆಸ್ ಅವರು, 20 ವರ್ಷ 15 ವರ್ಷ ಪರ್ಮನೆಂಟ್ ಗಿರಾಕಿಗಳು ಇಲ್ಲಿ ಅವರು ಅಂತ ಹೇಳ್ತಾರಲ್ಲ. ದಿಸ್ ಈಸ್ ದ ಮ್ಯಾಪ್. 23 ಇಲ್ಲಿ ಬರೆದಿದೆ ನೋಡಿ. 23 ಗೂಗಲ್ ಮ್ಯಾಪ್. ಇದು ಸುಳ್ಳಾಗಕ್ಕೆ ಸಾಧ್ಯನಾ? ಇದು ಖಾಲಿ ಇತ್ತು. ನಾನು ಮಾರ್ಕ್ ಮಾಡಿದ್ದೀನಿ, ರೆಡ್ ಮಾರ್ಕ್ ಇದೆ ನೋಡಿ ಇಲ್ಲಿ. 14 ಎಕರೆ ಅಪ್ರಾಕ್ಸಿಮೇಟ್ಲಿ 15 ಎಕರೆ 2 ಗುಂಟೆ ಕಡಿಮೆ, 15 ಎಕರೆದು ಮಾರ್ಕ್ ಮಾಡಿದ್ದೀನಿ. ಅಷ್ಟು ಖಾಲಿ ಇದೆ, ಪ್ಯೂರ್ಲಿ ಖಾಲಿ ಇದೆ. ದಿಸ್ ಎ ಸ್ಯಾಟಲೈಟ್ ಮ್ಯಾಪ್. ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ. ಅವಾಗೂ ಇತ್ತು ಕ್ವಾರಿ. ಲಿಚಡ್ ಅಂದರೆ ಇದು ನೀರು ತುಂಬಿಕೊಂಡಿತ್ತು, ಕೆರೆ ಥರ ಆಗಿತ್ತು. ಸೊ ಇದು ಅವಾಗ. ಅದಾದ ಮೇಲೆ ಈಗ ನೋಡಿ, ಅದೇ ಎಲ್ಲ ಮನೆಗಳು ಕಟ್ಬಿಟ್ಟಿದ್ದಾರೆ. ಅದೇ ನೋಡಿ ಸ್ಕೆಚ್ ಮಾಡಿಸಿದ್ದೀನಿ. ಈಗ ಮನೆಗಳು ಕಟ್ಬಿಟ್ಟಿದ್ದಾರೆ ಸೇಮ್ ಇಲ್ಲಿ. ಇದೆ 2 ವರ್ಷ ಅಷ್ಟೇ. ಇಲ್ಲ ಅದು ಈಗ 6 ತಿಂಗಳಿಂದ ನೋಡಿ. ಈಗ ಅದೆಲ್ಲ ಔಟು ಎಲ್ಲ ಮನೆಗಳು ಇಲ್ಲಿ ಕಟ್ಟಿದ್ದಾರೆ ನೋಡಿ. ಇದೆ ಮನೆಗಳು ಕಟ್ಟಿದ್ದಾರೆ, ಎಲ್ಲ ಮನೆಗಳು ಬರ್ತಿ ಮಣ್ಣು ತುಂಬಿಟ್ಟು ಕಟ್ಟಿದ್ದಾರೆ. ಅವನ ಫೋಟೋ ಆಯ್ತಾನಪ್ಪ. ಅವನು ಯಾರ? ವಾಸೀಮ್ ಅನ್ನೋನು ಎಲ್ಲರ ಹತ್ರನೂ 4 ರಿಂದ 5 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ. ವಾಸೀಮ್ ಅವು ಕಾಂಗ್ರೆಸ್ಸಿನ ಲೀಡರ್. ಇನ್ನೊಬ್ಬನ ಹೆಸರು ಐತೆ, ಅದು ಕೊಡ್ತೀನಿ. ವಾಸೀಮ್ ಅಂತ ಕಾಂಗ್ರೆಸ್ ಲೀಡ್ರು. ಅವನೆಲ್ಲರ ಹತ್ರ 4 ರಿಂದ 5 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಾನೆ. ಅದಕ್ಕೆ ಎಲ್ಲರಿಗೂ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾನೆ, GPA ಮಾಡಿಕೊಟ್ಟಿದ್ದಾನೆ. ಆ ದಾಖಲೆನೂ ಅಧಿಕಾರಿಗಳ ಹತ್ರ ಇದೆ. ಈಗ ರೀಸೆಂಟ್ ತೆಗೆದಿರೋದು. ಹಾಂ 4 ಲಕ್ಷ, 4 ರಿಂದ 4 ಲಕ್ಷ 5 ಲಕ್ಷ ಹಂಗೆಲ್ಲ ಇಸ್ಕೊಂಡಿದ್ದಾನೆ. ಅದನ್ನು ಸರ್ಕಾರಿ ಜಮೀನು ಡೆಮಾಲಿಷನ್ ಮಾಡ್ತೀರಾ. ಈಗ ಅವ್ರಿಗೆಲ್ಲ ಪರಿಹಾರ ಕೊಡ್ತೀರಾ ಹೇಳಿ? ಸಿದ್ದರಾಮಯ್ಯನವರು, ನೀವು ಕಾನೂನು ತಜ್ಞರು ಅಂತಿರಲ್ಲ, ಲಾಯರು ಅಂತಿರಲ್ಲ, ಯಾವ ಅಡಿಯಲ್ಲಿ ಕೊಡ್ತೀರಾ ಇವ್ರಿಗೆ? ಯಾವ ಆವಾಸ್ ಯೋಜನೆ ಕೊಡ್ತೀರಾ ಹೇಳಿ? ಅಂದರೆ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಮನಸ್ಸೋ ಇಚ್ಛೆ ತೊಗ್ಲಕ್ ದರ್ಬಾರ್ ನಡೆಸ್ತಾ ಇದ್ದೀರಾ. ಹೊಸದಾಗಿ ಈ ಲ್ಯಾಂಡ್ ಗ್ರಾಬಿಂಗ್ ಮಾಫಿಯಾಗೆ ಉತ್ತೇಜನ ಕೊಡ್ತಾ ಇದ್ದೀರಾ. ಮಿನಿ ಪಾಕಿಸ್ತಾನಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀರಾ. ನೀವು ಹಿಂಗೆ ಮಾಡೋಕ್ಕೆ ಶುರು ಮಾಡಿದ್ರೆ ಕ್ರೈಮ್ ಶುರು ಆಗ್ತೈತೆ, ಕಳ್ಳಕಾಕರು ಶುರುವಾಗ್ತಾರೆ. ಈ ಬಾಂಗ್ಲಾದೇಶದಿಂದ ಬಂದವರು ಡ್ರಗ್ ಮಾಫಿಯಾ. ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಬೇರೆ ದೇಶದಿಂದ ಬಂದು ಇಲ್ಲಿ ಸೆಟ್ಲ್ ಆಗಿದ್ದಾರೆ, ಅವರೆಲ್ಲ ಡ್ರಗ್ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಡ್ರಗ್ ಮಾಫಿಯಾ ಶುರುವಾಗ್ತೈತೆ.